ಹಾಯ್ ಮಕ್ಕಳೇ, ಇವತ್ತು ನಾವು ಆರ್ಗ್ಯಾನಿಕ್ ಕಾಂಪೌಂಡ್ ಸ್ಟ್ರಕ್ಚರ್ಸನ್ನು ಯಾವುದೆಲ್ಲ ರೀತಿಯಲ್ಲಿ ಬರಿಬೋದು ಅಂತೇಳಿ ನೋಡೋಣ. ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನಾವು ಬೇರೆ ಬೇರೆ ವೇಸಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಸ್ಟ್ರಕ್ಚರ್ಸನ್ನು ಬರಿಬೋದು. ಅದರಲ್ಲಿ ಈ 4 ವೇಸು ತುಂಬ ಇಂಪಾರ್ಟೆಂಟ್. ಲೂಯಿಸ್ ಸ್ಟ್ರಕ್ಚರ್ ಅಥವಾ ಡಾಟ್ ಸ್ಟ್ರಕ್ಚರ್, ಇನ್ನೊಂದು ಡ್ಯಾಶ್ ಸ್ಟ್ರಕ್ಚರ್, ಮತ್ತೊಂದು ಕಂಡೆನ್ಸ್ಡ್ ಸ್ಟ್ರಕ್ಚರ್, ಹಾಗೆ ಬಾಂಡ್ ಲೈನ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇವಾಗ ಒನ್ ಬೈ ಒನ್ ಇದನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್, ಲೂಯಿಸ್ ಸ್ಟ್ರಕ್ಚರ್ ಅಥವಾ ಡಾಟ್ ಸ್ಟ್ರಕ್ಚರ್. ನಿಮಗೆ ಗೊತ್ತಿರೋ ಹಾಗೆ 2 ಆಟಮ್ಗಳ ಮಧ್ಯೆ ಒಂದು ಕೋವಲೆಂಟ್ ಬಾಂಡ್ ಇದೆ ಅಂತ ಹೇಳಿದ್ರೆ ಈ 2 ಆಟಮ್ಗಳು 2 ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ಕೋಬೇಕು. ಸೊ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಪ್ರೊಡ್ಯೂಸಸ್ ಅ ಕೋವಲೆಂಟ್ ಬಾಂಡ್ ಅಲ್ವಾ. ಈಗ ಲೂಯಿಸ್ ಸ್ಟ್ರಕ್ಚರಲ್ಲಿ ಈ ಕೋವಲೆಂಟ್ ಬಾಂಡಿದ್ದು 2 ಎಲೆಕ್ಟ್ರಾನ್ಸನ್ನು ಆ 2 ಆಟಮ್ಗಳ ಮಧ್ಯೆ 2 ಡಾಟ್ಸ್ ಆಗಿ ನಾವು ತೋರಿಸ್ತೇವೆ. 2 electrons of the covalent bond are represented as 2 dots. ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮೀಥೇನ್ ಫಾರ್ಮುಲಾ CH4. ಇದರಲ್ಲಿ ಕಾರ್ಬನ್ ಆಟಮ್ ಇದೆ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2 2s2 2p2. ಸೊ ಸೆಕೆಂಡ್ ಶೆಲ್ ಇಲ್ಲಿ ಔಟರ್ ಮೋಸ್ಟ್ ಶೆಲ್, ಅದರಲ್ಲಿ 2 + 2 4 ಎಲೆಕ್ಟ್ರಾನ್ಸ್ ಇದೆ. ಹಾಗಂದರೆ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ ಇಸ್ 4. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಸೊ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಹೈಡ್ರೋಜನ್ ಇಸ್ 1 ಅಲ್ವಾ. ಸೊ ಇವಾಗ ಲೂಯಿಸ್ ಸ್ಟ್ರಕ್ಚರ್ ಅಥವಾ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಹೇಗೆ ಬರೀತೀರಾ? ಕಾರ್ಬನನ್ನು ಸೆಂಟರಲ್ಲಿ ಬರ್ಕೊಳ್ಳಿ, ಆಮೇಲೆ 4 ಹೈಡ್ರೋಜನ್ಸ್ ಈ ಥರ ಬರ್ಕೊಳ್ಳಿ, ಓಕೆನಾ. ಈಗ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನನ್ನು ಅಂದರೆ 4 ಎಲೆಕ್ಟ್ರಾನ್ಸನ್ನು ನಾವು 4 ಡಾಟ್ಸ್ ಆಗಿ ತೋರಿಸ್ಬೇಕು. 1 2 3 4. ಆಮೇಲೆ ಪ್ರತಿಯೊಂದು ಹೈಡ್ರೋಜನ್ದು ಒಂದೊಂದು ವ್ಯಾಲೆನ್ಸ್ ಎಲೆಕ್ಟ್ರಾನನ್ನು ಈ ಥರ ತೋರಿಸ್ಬೇಕು. 1 ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಓಕೆನಾ. ಈಗ ಈ 2 ಎಲೆಕ್ಟ್ರಾನ್ಸನ್ನು ಕಾರ್ಬನ್ ಮತ್ತು ಹೈಡ್ರೋಜನ್ ಶೇರ್ ಮಾಡಿಕೊಂಡು ಅಲ್ಲಿ ಒಂದು ಕಾರ್ಬನ್ ಹೈಡ್ರೋಜನ್ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಸೊ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದರೆ ಒಂದು ಕೋವಲೆಂಟ್ ಬಾಂಡ್ ಅಂತ ಅರ್ಥ. ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್. ಈ ಸ್ಟ್ರಕ್ಚರನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ನಾವು ಡ್ಯಾಶ್ ಸ್ಟ್ರಕ್ಚರನ್ನು ಬರಿಬೋದು. ಸೊ ಸೆಕೆಂಡ್ ಒನ್ ಇಸ್ ಡ್ಯಾಶ್ ರೆಪ್ರೆಸೆಂಟೇಷನ್. ಇದನ್ನು ನಾವು ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಅಂತ ಕೂಡ ಕರಿತೇವೆ. ನಾನು ಈಗಾಗಲೇ ಹೇಳಿದಾಗೆ ಇದು ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಲೂಯಿಸ್ ಸ್ಟ್ರಕ್ಚರ್. ಲೂಯಿಸ್ ಸ್ಟ್ರಕ್ಚರಲ್ಲಿ ನಾವು ಕೋವಲೆಂಟ್ ಬಾಂಡನ್ನು 2 ಡಾಟ್ ಆಗಿ ತೋರಿಸ್ತೇವಲ್ವಾ. ಸೊ ಆ ಡಾಟ್ಸನ್ನು ಇಲ್ಲಿ ಒಂದು ಡ್ಯಾಶ್ ಆಗಿ ತೋರಿಸ್ತೇವೆ, ಓಕೆನಾ. ಈ ಸ್ಟ್ರಕ್ಚರಲ್ ಫಾರ್ಮುಲಾ ಏನಿದೆ ಇದು ಒಂದು ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಲೆಕ್ಟ್ರಾನ್ಸ್ ಮೇಲೆ ಫೋಕಸ್ ಮಾಡುತ್ತೆ. ಅಂದರೆ ಈಗ ಒಂದು ಸ್ಟ್ರಕ್ಚರಲ್ಲಿ ಸಿಂಗಲ್ ಡ್ಯಾಶ್ ಇದೆ ಅಂತ ಹೇಳಿದರೆ ಅದು ಸಿಂಗಲ್ ಬಾಂಡ್ ಅಂತ ಅರ್ಥ. 2 ಡ್ಯಾಶ್ ಇದೆ ಅಂತ ಹೇಳಿದರೆ ದಟ್ ಇಸ್ ಡಬಲ್ ಬಾಂಡ್. ಡಬಲ್ ಡ್ಯಾಶ್ ಅಂದರೆ ಡಬಲ್ ಬಾಂಡ್. ಟ್ರಿಪಲ್ ಡ್ಯಾಶ್ ಅಂದರೆ 3 ಡ್ಯಾಶ್ ಅಂತ ಹೇಳಿದರೆ ಅಲ್ಲಿ ಟ್ರಿಪಲ್ ಬಾಂಡ್ ಇದೆ ಅಂತ ಅರ್ಥ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಮಾತ್ರ ಅಲ್ಲದೆ ಬೇರೆ ಆಟಮ್ಸ್ ಕೂಡ ಇರ್ಬೋದು. ಅಂದರೆ ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಹ್ಯಾಲೋಜನ್ಸ್ ಈ ಥರ ಯಾವ ಆಟಮ್ ಬೇಕಾದರೂ ಇರ್ಬೋದು, ಕರೆಕ್ಟ್ ಅಲ್ವಾ. ಅದ್ರ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ಬೋದು. ಅಂದರೆ ಎಲೆಕ್ಟ್ರಾನ್ಸ್ ವಿಚ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್, ಓಕೆನಾ. ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಅಂತ ಕರಿತೇವೆ. ಸೊ ಈ ಡ್ಯಾಶ್ ರೆಪ್ರೆಸೆಂಟೇಷನ್ ಅಥವಾ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನಲ್ಲಿ ನಾವು ಈ ಥರ ಆಟಮ್ಸ್, ಇದನ್ನು ನಾವು ಹೆಟಿರೋ ಆಟಮ್ಸ್ ಅಂತ ಕರಿತೇವೆ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಯಾವ ಆಟಮ್ ಬಂದರೂ ಅದನ್ನು ನಾವು ಹೆಟಿರೋ ಆಟಮ್ ಅಂತ ಕರಿತೇವೆ, ಓಕೆ. ಸೊ ಆ ಹೆಟಿರೋ ಆಟಮ್ ಮೇಲೆ ಇರುವಂತಹ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ತೋರಿಸಲೂಬಹುದು, ತೋರಿಸೋದೇನೂ ಇರ್ಬೋದು. So lone pair of electrons on heteroatoms such as these may or may not be shown. ಎರಡೂ ಕರೆಕ್ಟೇ. ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಫಸ್ಟ್ ಎಕ್ಸಾಂಪಲ್ ಈಥೇನ್ ತಗೊಳ್ಳೋಣ. ಈಥೇನ್ ಅದರ ಮಾಲಿಕ್ಯುಲರ್ ಫಾರ್ಮುಲಾ C2H6. ಸೊ ಈಗ ಇದರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಅಥವಾ ಡ್ಯಾಶ್ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ನಾವು 2 ಕಾರ್ಬನನ್ನು ಈ ಥರ ರೆಪ್ರೆಸೆಂಟ್ ಮಾಡಬೇಕು. ಆಮೇಲೆ CH3 ಈ ಥರ ಪ್ರತಿಯೊಂದು ಬಾಂಡನ್ನು ತೋರಿಸ್ಬೇಕು. ಈ ಕಾರ್ಬನ್ಗೂ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಓಕೆನಾ. ಸೊ CH3 ಸಿಂಗಲ್ ಬಾಂಡ್ CH3 ಇದು ಡ್ಯಾಶ್ ರೆಪ್ರೆಸೆಂಟೇಷನ್ ಆಫ್ ಈಥೇನ್. ಈಗ ನೀವು ಈಥೇನ್ದು ಡ್ಯಾಶ್ ರೆಪ್ರೆಸೆಂಟೇಷನ್ ಅಥವಾ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ನೋಡಬೇಕಂದ್ರೆ ಫಸ್ಟ್ ಅದರ ಮಾಲಿಕ್ಯುಲರ್ ಫಾರ್ಮುಲಾ C2H4 ಅಂತ ಅಲ್ವಾ. ನಿಮಗೆ ಗೊತ್ತಿರೋ ಹಾಗೆ ಈಥೇನಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ, ಅದನ್ನು ಫಸ್ಟ್ ಬರ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ಕಾರ್ಬನ್ಗೂ ಅದರ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗೋ ಹಾಗೆ ಹೈಡ್ರೋಜನ್ ಹಾಕಬೇಕು. ನಿಮಗೆ ಗೊತ್ತಿದೆ ಅಲ್ಲ, ಕಾರ್ಬನ್ದು ವ್ಯಾಲೆನ್ಸಿ 4,
ಸೊ ಆಲ್ರೆಡಿ ಈ ಕಾರ್ಬನ್ಗೆ 2 ಬಾಂಡ್ ಇದೆ. ಸೊ ಇನ್ನೊಂದು ಹೈಡ್ರೋಜನ್ ಇಲ್ಲಿ, ಇನ್ನೊಂದು ಹೈಡ್ರೋಜನ್ ಇಲ್ಲಿ. ಈಗ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಯಿತು, 4 ವ್ಯಾಲೆನ್ಸಿ ಆಯಿತು. ಆಮೇಲೆ ಇಲ್ಲಿ 2 ಹೈಡ್ರೋಜನ್, C2H4 ಅಂದರೆ CH2 ಡಬಲ್ ಬಾಂಡ್ CH2 ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ ಈ ಥೈನ್ ತಗೊಂಡ್ರೆ ಇದು ಒಂದು ಟ್ರಿಪ್ಲಿ ಬಾಂಡೆಡ್ ಕಾಂಪೌಂಡ್ ಅಲ್ವಾ. ಈ ಥೈನ್ ಅಂತ ಹೇಳಿದರೆ C2H2, ಇದು C ಟ್ರಿಪಲ್ ಬಾಂಡ್ C ಸಿಂಗಲ್ ಬಾಂಡ್ H, ಈ ಕಡೆನೂ ಸಿಂಗಲ್ ಬಾಂಡ್ H. ದಿಸ್ ಇಸ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೈನ್. ಈಗ ನಾವು ಒಂದು ಹೆಟೆರೋ ಆಟಮನ್ನು ತಗೊಂಡು ಒಂದು ಎಕ್ಸಾಂಪಲ್ ನೋಡೋಣ. ಮೆಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್ ತಗೊಂಡ್ರೆ ಅದರ ಫಾರ್ಮುಲಾ CH3OH. ಇದರ ಸ್ಟ್ರಕ್ಚರಲ್ ಫಾರ್ಮುಲಾ ಹೇಗಂತ ಹೇಳಿದರೆ C, ಅದಕ್ಕೆ 3 ಹೈಡ್ರೋಜನ್ಸ್ ಅಟ್ಯಾಚ್ ಆಗಿದೆ ಈ ಥರ CH3, ಆಮೇಲೆ ಒಂದು ಆಕ್ಸಿಜನ್, ಒಂದು ಹೈಡ್ರೋಜನ್, ಈ ಥರ ಬರಿಬೋದು. ಇದರಲ್ಲಿ ನೀವು ಆಕ್ಸಿಜನ್ ಮೇಲೆ ಇರೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನನ್ನು ತೋರಿಸಿದ್ರೂ ಕರೆಕ್ಟೇ, ತೋರಿಸಿಲ್ಲ ಅಂದ್ರೂ ಓಕೆ. ಸೊ ತೋರಿಸಿ ಬರೆಯೋದಾದರೆ CH3 ಹೀಗೆ, ಆಮೇಲೆ ಆಕ್ಸಿಜನ್, ಅದರ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಅಲ್ಲೊಂದು ಹೈಡ್ರೋಜನ್ ಇದೆ. ಸೊ ಇದೆರಡು ಸ್ಟ್ರಕ್ಚರ್ಸು ಕರೆಕ್ಟೇ, ಗೊತ್ತಾಯ್ತಲ್ಲ. ದಿಸ್ ಇಸ್ ಡ್ಯಾಶ್ ರೆಪ್ರೆಸೆಂಟೇಷನ್ ಆರ್ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇಲ್ಲಿ ನಾವು ಪ್ರತಿಯೊಂದು ಆಟಮ್ಸನ್ನು, ಪ್ರತಿಯೊಂದು ಬಾಂಡನ್ನು ಬಿಡಿಸಿ ತೋರಿಸ್ತೇವೆ. ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂತ ಹೇಳಿದರೆ ಈ ಪ್ರತಿಯೊಂದು ಸಿಂಗಲ್ ಬಾಂಡ್ಸನ್ನು ನಾವು ತೋರಿಸ್ಬೇಕಂತಲೇ ಇಲ್ಲ, ಓಕೆನಾ. ಆದರೆ ಈ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಅದನ್ನೆಲ್ಲ ಎಕ್ಸ್ಪ್ಲಿಸಿಟ್ಟಾಗಿ ತೋರಿಸ್ಬೇಕು. ಈ ಸ್ಟ್ರಕ್ಚರಲ್ ಫಾರ್ಮುಲಾನ ಸಿಂಪ್ಲಿಫೈ ಮಾಡಿದರೆ ನಮಗೆ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಸಿಗುತ್ತೆ. Structural formulas can be further simplified by omitting some or all of the dashes representing covalent bonds and indicating the number of identical groups attached to an atom by a subscript. ಇದು ನಮಗೆ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಡುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ, ಆವಾಗ ಅರ್ಥ ಆಗುತ್ತೆ ನೋಡಿ. ಇದು ನಾವು ಆಲ್ರೆಡಿ ನೋಡಿರುವಂತಹ ಡ್ಯಾಶ್ ರೆಪ್ರೆಸೆಂಟೇಷನ್. ಈಗ ಈಥೇನನ್ನು ಅಂದರೆ ಈ ಸ್ಟ್ರಕ್ಚರನ್ನು ಕಂಡೆನ್ಸ್ ಮಾಡಿ ಬರಿಬೇಕು ಅಂತ ಹೇಳಿದರೆ ಈ ಥರ ಬರಿಬೋದು. ಈ ಸಿಂಗಲ್ ಬಾಂಡ್ಸನ್ನೆಲ್ಲ ತೆಗೆದುಬಿಟ್ಟು ನಾವು ಈ ಥರ ಬರಿಬೋದು, CH3 ಅಂತ. ಗೊತ್ತಾಯ್ತಲ್ಲ, CH3 ಸಿಂಗಲ್ ಬಾಂಡ್ಸನ್ನೆಲ್ಲ ತೋರಿಸ್ಬೇಕಂತಿಲ್ಲ. ಅದೇ ಈಥೇನ್ದು ಕಂಡೆನ್ಸ್ಡ್ ಫಾರ್ಮುಲಾ ಬರಿಬೇಕು ಅಂತ ಹೇಳಿದ್ರೆ ಇಲ್ಲಿ ಡಬಲ್ ಬಾಂಡ್ ತುಂಬ ಇಂಪಾರ್ಟೆಂಟ್, ಅದನ್ನು ನಾವು ತೋರಿಸಲೇಬೇಕು. ಅದನ್ನು ಹೀಗೆ ಬರಿಬೋದು, CH2 ಡಬಲ್ ಬಾಂಡ್ CH2, ಈ ಥರ. ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಇರೋದಲ್ವಾ, ಸೊ ಹೀಗೆ ಬರಿಬೇಕು ನೀವು. ಇದನ್ನು ನೀವು C ಫಸ್ಟ್ ಬರೆದು H2 ಇಲ್ಲಿ ಬರೆದು ಆಮೇಲೆ ಡಬಲ್ ಬಾಂಡ್ ಅಂತ ಬರೆಯೋ ಹಾಗಿಲ್ಲ. ಕಾರ್ಬನ್ ಮಧ್ಯೆನೇ ಡಬಲ್ ಬಾಂಡ್ ಅಲ್ವಾ, ಸೊ ಇದೇ ಥರ ಬರಿಬೇಕು, CH2 ಡಬಲ್ ಬಾಂಡ್ CH2. ಅದೇ ಥರ ಈಥೈನ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಹೀಗೆ CH ಟ್ರಿಪಲ್ ಬಾಂಡ್ CH ಅಲ್ವಾ, ಇಲ್ಲಿ ಸಿಂಗಲ್ ಬಾಂಡನ್ನು ಬಿಟ್ಟು ಟ್ರಿಪಲ್ ಬಾಂಡನ್ನು ಮಾತ್ರ ತೋರಿಸ್ಬೋದು. ಸೊ ಕಂಡೆನ್ಸ್ಡ್ ಫಾರ್ಮುಲಾ ಆಫ್ ಈಥೈನ್ ಇಸ್ CH ಟ್ರಿಪಲ್ ಬಾಂಡ್ CH ಅಂತ ಆಗುತ್ತೆ. ಈಗ ಮೆಥನಾಲ್ಗೆ ಇಷ್ಟೆಲ್ಲ ಬರಿಬೇಕಂತಿಲ್ಲ, ಎಲ್ಲ ಬಾಂಡ್ಸ್ ತೋರಿಸ್ಬೇಕಂತಿಲ್ಲ, ಜಸ್ಟ್ ನಾವು CH3OH ಅಂತ ಬರೆದ್ರೆ ಆಯಿತು. ಅದೇ ಥರ ಇಲ್ಲಿ ನೋಡಿ ಮಕ್ಕಳೇ, ಈ ಥರ ಒಂದು ಕಾಂಪೌಂಡ್ ಇದೆ ಅಂತ ಅಂದ್ಕೊಳ್ಳಿ. CH3 CH2 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 CH3 ಅಂದರೆ CH2 ಗ್ರೂಪ್ಸ್ 6 ಟೈಮ್ಸ್ ಇದೆ ಅಲ್ವಾ. ಸೊ ಇದು ಸಿಮಿಲರ್ ಗ್ರೂಪ್ಸ್. ನಾವು ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಏನು ಮಾಡ್ಬೋದು ಹೇಳಿ, ಸಿಮಿಲರ್ ಗ್ರೂಪ್ಸನ್ನು ಗ್ರೂಪಿಂಗ್ ಮಾಡಿ ಅದರ ನಂಬರನ್ನು ಒಂದು ಸಬ್ಸ್ಕ್ರಿಪ್ಟ್ ಆಗಿ ತೋರಿಸ್ಬೋದು. ಅಂದರೆ ಈ ಥರ CH3 CH2 ಇಲ್ಲಿ 6 ಟೈಮ್ಸ್ ಇದೆ ಅಲ್ವಾ, ಸೊ 6 ಅಂತ ಒಂದು ಸಬ್ಸ್ಕ್ರಿಪ್ಟ್ ಸೇರಿಸ್ಬೋದು. ಆಮೇಲೆ ಕೊನೆಯಲ್ಲಿ ಈ CH3 ಸೇರಿಸ್ಬೋದು. ಸೊ ದಿಸ್ ಇಸ್ ದ ಕಂಡೆನ್ಸ್ಡ್ ಫಾರ್ಮುಲಾ ಆಫ್ ದಿಸ್ ಕಾಂಪೌಂಡ್. ಒಟ್ಟು ಇಲ್ಲಿ 8 ಕಾರ್ಬನ್ ಆಟಮ್ಸ್ ಇದೆ, ಸೊ ಇದನ್ನು ಆಕ್ಟೇನ್ ಅಂತ ಕರಿತೇವೆ. ಆಕ್ಟೇನನ್ನು ನಾವು ಈ ಥರ ಬರಿಬೋದು, N ಆಕ್ಟೇನನ್ನು. ಸೊ ದ್ಯಾಟ್ ವಾಸ್ ಅಬೌಟ್ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ನಾವು ಇದನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು. ಅದನ್ನು ನಾವು ಬಾಂಡ್ ಲೈನ್ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಅಂತ ಕರಿತೇವೆ. ಇಲ್ಲಿ ಬರೀ ಲೈನ್ಸನ್ನು ಯೂಸ್ ಮಾಡಿ ಸ್ಟ್ರಕ್ಚರ್ ಬರಿತೇವೆ. ಆರ್ಗ್ಯಾನಿಕ್ ಕಾಂಪೌಂಡಲ್ಲಿರೋ ಕಾರ್ಬನ್ ಆಟಮನ್ನು ನಾವು C ಅಂತ ಬರೆಯೋದಿಲ್ಲ, ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ ಟು ಕಾರ್ಬನ್ ಆಟಮ್ಸನ್ನು ಕೂಡ ನಾವು ತೋರಿಸೋದಿಲ್ಲ, ಜಸ್ಟ್ ಲೈನ್ಸಲ್ಲಿ ಈ ಥರ ತೋರಿಸ್ತೇವೆ. ನೋಡಿ, ಹೀಗೆ ಜಿಗ್ಜ್ಯಾಗ್ ಫ್ಯಾಷನಲ್ಲಿ ನಾವು ಕಾರ್ಬನ್ ಬಾಂಡ್ಸನ್ನು ತೋರಿಸ್ತೇವೆ. ಆದರೆ ಕಾರ್ಬನ್ ಮತ್ತು ಹೈಡ್ರೋಜನ್ ಬಿಟ್ಟು ಬೇರೆ ಯಾವ ಆಟಮ್ ಇದ್ರೂ, ಅಂದರೆ ಆಕ್ಸಿಜನ್, ಕ್ಲೋರಿನ್, ನೈಟ್ರೋಜನ್ ಯಾವುದೇ ಆಟಮ್ ಇದ್ರೂ ಅದನ್ನು ನಾವು ಸ್ಪೆಸಿಫಿಕಲಿ ಬರಿಬೇಕು.
ಬರೀ ಈ ಥರ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿ ಆದರೆ ಇದರದ್ದು ಟರ್ಮಿನಲ್ಸ್ ಅಥವಾ ಎಂಡ್ ಪಾಯಿಂಟಲ್ಲಿ ಮೀಥೈಲ್ ಗ್ರೂಪ್ ಇದೆ ಅಂತ ಅರ್ಥ. ಅಂದರೆ ದಿಸ್ ಇಸ್ CH3 ಅಂತ ಅರ್ಥ. ಅಥವಾ ಅಲ್ಲಿ OH NH2 ಈ ಥರ ಏನಾದರೂ ಫಂಕ್ಷನಲ್ ಗ್ರೂಪ್ ಇದ್ದರೆ ಇಟ್ ಈಸ್ ನಾಟ್ ಮೀಥೈಲ್ ಗ್ರೂಪ್, ಇದು ಆ ಫಂಕ್ಷನಲ್ ಗ್ರೂಪ್ ಅಂತ ಅರ್ಥ. ಏನೂ ಫಂಕ್ಷನಲ್ ಗ್ರೂಪ್ ಕೊಟ್ಟಿಲ್ಲ, ಜಸ್ಟ್ ಈ ಥರ ಲೈನ್ ಇದೆ ಅಂತ ಹೇಳಿದರೆ ಈ ಎಂಡಲ್ಲಿ ಮೀಥೈಲ್ ಗ್ರೂಪ್ ಇದೆ ಅಂತ ಲೆಕ್ಕ. ಗೊತ್ತಾಯ್ತಲ್ಲ? ಸೊ ಈ ಥರ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ರೆ ಈ ಲೈನ್ ಜಂಕ್ಷನ್ಸ್ ಏನಿದೆ, ಎರಡು ಲೈನ್ ಜಾಯಿನ್ ಆಗೋ ಪಾಯಿಂಟ್ ಏನಿದೆ ಅಲ್ಲಿ ಕಾರ್ಬನ್ ಆಟಮ್ಸ್ ಇದೆ ಅಂತ ಅರ್ಥ. ಓಕೆನಾ? ಸೊ ಹೀಗಿದ್ದರೆ ಇಲ್ಲೂ ಕಾರ್ಬನ್ ಇದೆ, ಇಲ್ಲೂ ಕಾರ್ಬನ್ ಇದೆ, ಇಲ್ಲೂ ಕಾರ್ಬನ್, ಇಲ್ಲೂ ಕಾರ್ಬನ್, ಇಲ್ಲೂ ಕಾರ್ಬನ್. ಓಕೆನಾ? ಆಮೇಲೆ ಅದಕ್ಕೆ ಏನು ಅಟ್ಯಾಚ್ ಆಗಿದೆ ಅಂತ ಹೇಳಿದರೆ ಹೈಡ್ರೋಜನ್ಸ್ ಅಟ್ಯಾಚ್ ಆಗಿರುತ್ತೆ. ಬಟ್ ಅದು ಎಷ್ಟಿರುತ್ತೆ ಅಂತ ಹೇಳಿದರೆ ಟೋಟಲಿ ಕಾರ್ಬನ್ಗೆ 4 ಬಾಂಡ್ಸ್ ಬರಬೇಕು. ಯಾಕೆ ಹೇಳಿದರೆ ಕಾರ್ಬನ್ದು ವ್ಯಾಲೆನ್ಸಿ 4 ಅಲ್ವಾ? ಸೊ ಈ ಕಾರ್ಬನ್ ನೀವು ತಗೊಳ್ಳಿ, ನಾನು ಆಲ್ರೆಡಿ ಹೇಳಿದಾಗೆ ಟರ್ಮಿನಲ್ಸಲ್ಲಿ ಮಿಥೈಲ್ ಗ್ರೂಪ್ ಇರುತ್ತೆ, ಅಂದರೆ CH3. ಓಕೆನಾ? ಈಗ 3 ಹೈಡ್ರೋಜನ್ ಮತ್ತು 1 ಕಾರ್ಬನ್ಗೆ ಈ ಕಾರ್ಬನ್ ಅಟ್ಯಾಚ್ ಆಗಿದೆ. ಸೊ ಅದರ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಯಿತು. ಈ ಕಾರ್ಬನನ್ನು ತಗೊಂಡ್ರೆ ಆಲ್ರೆಡಿ ಎರಡು ಬಾಂಡ್ಸ್ ಇದೆ ಅಲ್ವಾ, ಈ ಕಾರ್ಬನ್ಗೂ ಈ ಕಾರ್ಬನ್ಗೂ. ಸೊ ಹಾಗಂದರೆ ಈ ಕಾರ್ಬನ್ನ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕಂದ್ರೆ ಎಷ್ಟು ಹೈಡ್ರೋಜನ್ಸ್ ಬೇಕು ಹೇಳಿ? 2 + 2 4 ಆಗಬೇಕು ಅಲ್ವಾ? ಅಂದರೆ ಇಲ್ಲಿ ಇನ್ನೂ 2 ಹೈಡ್ರೋಜನ್ಸ್ ಅಟ್ಯಾಚ್ ಆಗಬೇಕು. ಅದೇ ಥರ ಈ ಕಾರ್ಬನ್ಗೂ ಕೂಡ 2 ಹೈಡ್ರೋಜನ್, ಇದಕ್ಕೂ ಅಷ್ಟೇ, ಇಲ್ಲೊಂದು ಬಾಂಡ್ ಇದೆ. ವಿ ನೀಡ್ 2 more atoms ಟು ಸ್ಯಾಟಿಸ್ಫೈ ದ ವ್ಯಾಲೆನ್ಸಿ. ಸೊ ಈ ಥರ ಬರೀಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಪ್ರತಿಯೊಂದು ಪಾಯಿಂಟಲ್ಲೂ ಕಾರ್ಬನ್ ಆಟಮ್ಸ್ ಇರುತ್ತೆ. ಆಮೇಲೆ ಅದರ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡಲಿಕ್ಕೆ ಎಷ್ಟು ಹೈಡ್ರೋಜನ್ಸ್ ಬೇಕೋ ಅಷ್ಟು ಅಲ್ಲಿ ಇದೆ ಅಂತ ನಾವು ಅಂದ್ಕೊಂಡ್ರೆ ಆಯಿತು. ಅದನ್ನು ನಾವು ಸೆಪ್ರೇಟಾಗಿ ತೋರಿಸ್ಬೇಕಂತಿಲ್ಲ. ಓಕೆ, ನಾವೀಗ ಒಂದು ಎಕ್ಸಾಂಪಲ್ ತಗೊಂಡು ನಾವೀಗ ಕಲ್ತಿರೋ 3 ಟೈಪ್ ಸ್ಟ್ರಕ್ಚರ್ಸನ್ನು ನೋಡೋಣ. ಫಸ್ಟು ಡ್ಯಾಶ್ ಅಥವಾ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್. ಎಕ್ಸಾಂಪಲ್ ತಗೊಂಡಿರೋದು 3-methyl octane ಅಲ್ವಾ? ಸೊ ಇದ್ರದ್ದು ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕು ಅಂತ ಹೇಳಿದ್ರೆ ಎಲ್ಲ ನಾವು ಬಿಡಿಸಿ ಬರಿಬೇಕು. ಸೊ 3-methyl octane ಅಂದರೆ ಆಕ್ಟೇನ್ ಇದೆ ಇಲ್ಲಿ, ಆಕ್ಟಾ ಅಂದರೆ 8 ಅಲ್ವಾ? 8 ಕಾರ್ಬನ್ ಆಟಮ್ ಇರೋವಂಥ ಒಂದು ಸ್ಟ್ರಕ್ಚರನ್ನು ನಾವು ಫಸ್ಟ್ ಬರಿಬೇಕು, ಸ್ಕೆಲಿಟನನ್ನು. ಸೊ C, ಸಿಂಗಲ್ ಬಾಂಡ್ C. ಓಕೆ, 3, 4, 5, 6, 7, 8 ಆಯ್ತಲ್ಲ. ಸೊ 8 ಕಾರ್ಬನ್ ಆಟಮ್ ಚೈನನ್ನು ಮಾಡಿದ್ವಿ, ಆಕ್ಟೇನ್ ಚೈನನ್ನು. ಈಗ ಇದರಲ್ಲಿ ಥರ್ಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್ ಇದೆ. 1, 2, 3ಗೆ ಒಂದು ಮೀಥೈಲ್ ಗ್ರೂಪನ್ನು ಆ್ಯಡ್ ಮಾಡಿ. ಮೀಥೈಲ್ ಅಂದರೆ CH3, ಅದನ್ನು ಫುಲ್ ಬಿಡಿಸಿ ಬರಿಬೇಕು, CH3 ಅಂತ. ಓಕೆನಾ? ಈಗ ರಿಮೈನಿಂಗ್ ಕಾರ್ಬನ್ಗೆ ನಾವು ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗೋ ಹಾಗೆ ಅಂದರೆ 4 ಬಾಂಡ್ಸ್ ಬರೋ ಥರ ಹೈಡ್ರೋಜನ್ಸನ್ನು ಹಾಕ್ತಾ ಹೋಗಬೇಕು. ಸೊ ಫಸ್ಟ್ ಒನ್ ಆಲ್ರೆಡಿ 1 ಬಾಂಡ್ ಇದೆ, ವಿ ನೀಡ್ 3 more ಬಾಂಡ್ಸ್. ಸೊ ಇಟ್ ಇಸ್ CH3, CH2, 1, 2, 3, CH2, CH3. ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ದ ಡ್ಯಾಶ್ ರೆಪ್ರೆಸೆಂಟೇಷನ್ ಆರ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ 3-methyl octane. ಈಗ ನಾವು ಸೆಕೆಂಡ್ ಒನ್ ಅಂದರೆ ಕಂಡೆನ್ಸ್ಡ್ ಫಾರ್ಮುಲಾ ಹೇಗೆ ಬರೆಯೋದು ಅಂತ ನೋಡೋಣ. ಕಂಡೆನ್ಸ್ಡ್ ಫಾರ್ಮುಲಾ ಹೇಗೆ ಬರೆಯೋದು ಹೇಳಿ? ಈ ಸಿಂಗಲ್ ಬಾಂಡ್ಸನ್ನೆಲ್ಲ ತೋರಿಸ್ಬೇಕಂತಿಲ್ಲ, ಪ್ಲಸ್ ಸಿಮಿಲರ್ ಗ್ರೂಪ್ಸ್ ಇದ್ದರೆ ಅದನ್ನು ನಾವು ಗ್ರೂಪ್ ಮಾಡಿ ಒಂದು ಸಬ್ಸ್ಕ್ರಿಪ್ಟ್ ಹಾಕಿ ಬರಿಬೋದು. ಹಾಗಂದರೆ ಇದರ ಕಂಡೆನ್ಸ್ಡ್ ಫಾರ್ಮುಲಾ ಹೇಗೆ ಬರುತ್ತೆ ಹೇಳಿ? CH3, CH2, CH3. ಇದನ್ನು ಒಂದು ಬ್ರ್ಯಾಕೆಟ್ ಹಾಕಿ ತೋರಿಸ್ಬೇಕು ನಾವು, ಇದು ಬ್ರ್ಯಾಂಚ್ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ 1, 2, 3, 4 CH2 ಗ್ರೂಪ್ಸ್ ಇದೆ, ಸಿಮಿಲರ್ ಗ್ರೂಪ್ಸ್ ಅಲ್ವಾ? ಸೊ ಇದನ್ನು ನಾವು CH2 4 ಟೈಮ್ಸ್ ಅಂತ ಬರಿಬೋದು. ಕೊನೆಗೊಂದು CH3 ಹಾಕಿ, ಅದನ್ನು ಇಲ್ಲಿ ಬರಿತೇನೆ ನೋಡಿ. CH3. ಗೊತ್ತಾಯ್ತಲ್ಲ ಮಕ್ಕಳೇ? ದಿಸ್ ಇಸ್ ದ ಕಂಡೆನ್ಸ್ಡ್ ಫಾರ್ಮುಲಾ ಆಫ್ 3-methyl octane. ನೆಕ್ಸ್ಟ್ ಇದನ್ನೇ ಬಾಂಡ್ ಲೈನ್ ಸ್ಟ್ರಕ್ಚರ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು? ಕಾರ್ಬನ್ ಹೈಡ್ರೋಜನ್ ಎರಡನ್ನೂ ತೋರಿಸ್ಲಿಕ್ಕಿಲ್ಲ, ಜಸ್ಟ್ ಲೈನ್ಸ್ ಹಾಕಿ ತೋರಿಸಿದ್ರೆ ಆಯಿತು. ಇದು ಆಕ್ಟೇನ್ ಅಲ್ವಾ? ಸೊ ಈ ಥರ ಬರಿಬೇಕು. 1, 2, 3, 4, 5, 6, 7, 8. 1, 2, 3, 4, 5, 6, 7, 8 ಕಾರ್ಬನ್ ಆಟಮ್ಸ್ ಆಯಿತು. ಸೊ ಇದರಲ್ಲಿ ನೀವು ಬರ್ದಿಲ್ಲ ಅಂತ ಹೇಳಿದ್ರು ಹೈಡ್ರೋಜನ್ ಇರುತ್ತೆ. ಆಮೇಲೆ ಈ ಬ್ರ್ಯಾಂಚ್ ಏನಿದೆ ಥರ್ಡ್ ಪೊಸಿಷನಲ್ಲಿ ಮೀಥೈಲ್ ಗ್ರೂಪ್, ಅದನ್ನು ಸಪ್ರೇಟಾಗಿ ತೋರಿಸ್ಬೇಕು. 1, 2, 3 ಜಸ್ಟ್ ಒಂದು ಲೈನ್ ಹಾಕಿದರೆ ಆಯಿತು. ಈ ಟರ್ಮಿನಲ್ ಎಲ್ಲ ಮಿಥೈಲ್ ಗ್ರೂಪ್ ಆಗಿರುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಇದು 3 ಸ್ಟ್ರಕ್ಚರ್. ಈಗ ಇದೇ ಥರ
2-ಬ್ರೋಮೋ-ಬ್ಯೂಟೇನ್ನ ವೇರಿಯಸ್ ಸ್ಟ್ರಕ್ಚರ್ಸನ್ನು ಬರೆಯೋಣ. ಡ್ಯಾಶ್ ಅಥವಾ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನಲ್ಲಿ ಎಲ್ಲ ಆಟಮ್ಸ್ ಮತ್ತು ಎಲ್ಲ ಬಾಂಡ್ಸನ್ನು ನಾವು ತೋರಿಸ್ಬೇಕು. ಫಸ್ಟು ನೀವು ಇದನ್ನು ನೋಡಿ, ಇದು ಸ್ಕೆಲಿಟನ್ ಏನು ಅಂತ ಗೊತ್ತಾಗುತ್ತೆ. 2-ಬ್ರೋಮೋ-ಬ್ಯೂಟೇನ್. ಬ್ಯೂಟೇನ್ ಅಂದರೆ ಏನು? ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್. 4 ಕಾರ್ಬನ್ ಆಟಮ್ಸ್ ಇದೆ. ಸೊ 4 ಕಾರ್ಬನ್ ಆಟಮ್ಸನ್ನು ಹೀಗೆ ಬರ್ಕೊಳ್ಳಿ. ಸಿ ಸಿಂಗಲ್ ಬಾಂಡ್ ಸಿ, ಸಿಂಗಲ್ ಬಾಂಡ್ ಸಿ, ಸಿಂಗಲ್ ಬಾಂಡ್ ಸಿ. ಸೆಕೆಂಡ್ ಪೊಸಿಷನಲ್ಲಿ ಬ್ರೋಮಿನ್ ಇದೆ. ಸೊ ಈ ಕಾರ್ಬನ್ಗೊಂದು ಬ್ರೋಮಿನ್ ಸೇರಿಸ್ಬಿಡಿ. ಆಮೇಲೆ ಉಳ್ದಿದ್ದೆಲ್ಲ ಹೈಡ್ರೋಜನ್ಸ್ ಹಾಕ್ತಾ ಹೋದ್ರೆ ಆಯಿತು. ಸೊ ಇಲ್ಲಿ CH3, ಇಲ್ಲಿ ಆಲ್ರೆಡಿ 3 ಬಾಂಡ್ ಇದೆ, ಇನ್ನೊಂದು ಬಾಂಡಿಗೆ H ಸೇರಿಸಿ, ಇಲ್ಲಿ 2 ಬಾಂಡ್ ಬೇಕು, ಇಲ್ಲಿ CH3. ದಿಸ್ ಇಸ್ ದ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್ ಆಫ್ 2-ಬ್ರೋಮೋ-ಬ್ಯೂಟೇನ್. ಇದನ್ನೇ ನಾವು ಕಂಡೆನ್ಸ್ ಮಾಡಿ ಬರಿಬೇಕು ಅಂತ ಹೇಳಿದರೆ ಈ ಸಿಂಗಲ್ ಬಾಂಡ್ಸನ್ನೆಲ್ಲ ತೋರಿಸ್ಬೇಕಂತಿಲ್ಲ, ಅಷ್ಟೇ. ಹೇಗೆ? CH3 CHBr, ಬ್ರೋಮಿನನ್ನು ಬ್ರ್ಯಾಕೆಟಲ್ಲಿ ತೋರಿಸಿ ಯಾಕಂದರೆ ಅದು ಬ್ರ್ಯಾಂಚು. ಆಮೇಲೆ CH2 CH3. ಗೊತ್ತಾಯ್ತಲ್ಲ? ಇದನ್ನು ಬಾಂಡ್ ಲೈನ್ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡಬೇಕು? ಫಸ್ಟು ಈ ಸ್ಕೆಲಿಟನನ್ನು ಬರ್ಕೊಳ್ಳೋಣ. 4 ಕಾರ್ಬನ್ಸ್ ಇರೋದು, 1 2 3 4. ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಬ್ರೋಮಿನ್ ಇದೆ. ಸೊ ಇದನ್ನು BR ಅಂತ ಸಪ್ರೇಟಾಗಿ ತೋರಿಸಿದ್ರಾಯಿತು. ಗೊತ್ತಾಯ್ತಲ್ಲ ಮಕ್ಕಳೇ? ಇಷ್ಟೊತ್ತು ನಾವು ಬಾಂಡ್ ಲೈನ್ ಫಾರ್ಮುಲಾ ಆಫ್ ಸ್ಟ್ರೈಟ್ ಚೈನ್ ಕಾಂಪೌಂಡ್ಸ್ ನೋಡಿದ್ವಿ. ಈಗ ಸೈಕ್ಲಿಕ್ ಕಾಂಪೌಂಡ್ಸ್ ಇದ್ದರೆ ಯಾವ ಥರ ಬರಿಬೇಕು ಅಂತ ನೋಡೋಣ. ಸೈಕ್ಲಿಕ್ ಕಾಂಪೌಂಡ್ಸ್ ಇದ್ದು ಬಾಂಡ್ ಲೈನ್ ಫಾರ್ಮುಲಾನ ನಾವು ಪಾಲಿಗನ್ಸ್ ಅಥವಾ ರಿಂಗ್ಸ್ ರೂಪದಲ್ಲಿ ತೋರಿಸ್ತೇವೆ. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟು ಸೈಕ್ಲೋಪ್ರೋಪೇನ್, ಮೀಥೇನ್, ಈಥೇನ್, ಪ್ರೋಪೇನ್. ಪ್ರೋಪ್ ಅಂದರೆ 3 ಕಾರ್ಬನ್ ಆಟಮ್ಸ್. ಸೊ ಇದರದ್ದು ಸ್ಟ್ರಕ್ಚರ್ ಆ್ಯಕ್ಚುಲಿ ಈ ಥರ ನೋಡಿ, CH2 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 ಅಂತ ಇರುತ್ತೆ. ಇದನ್ನು ನಾವು ಬಾಂಡ್ ಲೈನ್ ಸ್ಟ್ರಕ್ಚರ್ ಬರಿಬೇಕು ಅಂತ ಹೇಳಿದರೆ ಜಸ್ಟ್ ಒಂದು ಟ್ರಯಾಂಗಲ್ ಹಾಕಿದರೆ ಆಯಿತು, ಇಷ್ಟೇ. ಓಕೆ, ಅದೇ ಥರ ಇಲ್ಲಿ ಸೈಕ್ಲೋಪೆಂಟೇನ್ ಸ್ಟ್ರಕ್ಚರ್ ಬರೆದಿದೆ ನೋಡಿ. ಇದನ್ನು ನಾವು ಜಸ್ಟ್ ಒಂದು ಪೆಂಟಗನ್ ಆಗಿ ಬರೆದ್ರಾಯಿತು, ಈ ಥರ. ಓಕೆ, ಸೈಕ್ಲೋಪೆಂಟೇನ್ ಥರ ಇನ್ನೊಂದು ಕಾರ್ಬನ್ ಆಟಮ್ ಸೇರಿಸಿದರೆ ಸೈಕ್ಲೋಹೆಕ್ಸೇನ್ ಸಿಗುತ್ತೆ ನಮಗೆ. ಅದರಲ್ಲಿ ಕ್ಲೋರೋಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರ್ ನೋಡೋಣ. ಸೈಕ್ಲೋಹೆಕ್ಸೇನಲ್ಲಿ ಆ್ಯಕ್ಚುಲಿ 6 CH2 ಗ್ರೂಪ್ಸ್ ಇರುತ್ತೆ. ಕ್ಲೋರೋಸೈಕ್ಲೋಹೆಕ್ಸೇನ್ ಅಂತ ಹೇಳಿದ್ರೆ 1 ಆಫ್ ದ ಹೈಡ್ರೋಜನ್ಸ್ ಇಸ್ ರೀಪ್ಲೇಸ್ಡ್ ಬೈ ಕ್ಲೋರೋ ಗ್ರೂಪ್. ಅಂದರೆ ಇದು CH2 ಅಲ್ಲ, CHCl ಅಂತ ಬರಿಬೇಕು. ಓಕೆನಾ? ಸೊ ಇದರ ಸ್ಟ್ರಕ್ಚರನ್ನು ನಾವು ಹೀಗೆ ಬರಿಬೋದು. ಒಂದು ಹೆಕ್ಸಗನ್ ಬರಿಬೇಕು ಈ ಥರ. ಇಲ್ಲಿ ಕ್ಲೋರೋ ಗ್ರೂಪನ್ನು ಸಪ್ರೇಟಾಗಿ ತೋರಿಸ್ಬೇಕು. ಅರ್ಥ ಆಯ್ತಲ್ಲ? ಈಗ ನಾವು ಈ 4 ಟೈಪ್ಸನ್ನು ನೋಡಿದ್ವಿ ಅಲ್ಲ ಮಕ್ಕಳೇ. ಇನ್ ಅಡಿಷನ್ ಟು ದೀಸ್ ದರ್ ಇಸ್ ಒನ್ ಮೋರ್ ಕಾಲ್ಡ್ 3-ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್. ಇದನ್ನು ಕೆಲವೊಂದು ಕನ್ವೆನ್ಷನ್ಸ್ ಅಥವಾ ರೂಲ್ಸನ್ನು ಫಾಲೋ ಮಾಡಿಕೊಂಡು ಬರಿತೇವೆ. ಇದನ್ನು ನಾವು ವೆಡ್ಜ್ ಆ್ಯಂಡ್ ಡ್ಯಾಶ್ ಫಾರ್ಮುಲಾ ಅಂತ ಹೇಳ್ತೇವೆ. ಸೊ ಇಲ್ಲಿ 2 ಟೈಪ್ ವೆಡ್ಜನ್ನು ಯೂಸ್ ಮಾಡ್ತೇವೆ. ವೆಡ್ಜ್ ಅಂದರೆ ಏನು ಹೇಳಿ? ಒಂದು ಸೈಡ್ ಬ್ರಾಡ್ ಆಗಿ, ಇನ್ನೊಂದು ಸೈಡ್ ಈ ಥರ ಪಾಯಿಂಟೆಡ್ ಆಗಿರೋ ಈ ಸ್ಟ್ರಕ್ಚರನ್ನು ವೆಡ್ಜ್ ಅಂತ ಕರಿತೇವೆ ನಾವು, ಅಲ್ವಾ? ಸೊ ಇಲ್ಲಿ 2 ಟೈಪ್ ವೆಡ್ಜ್ ಇದೆ. ಒಂದು ಸಾಲಿಡ್ ವೆಡ್ಜು, ಇನ್ನೊಂದು ಡ್ಯಾಶ್ಡ್ ವೆಡ್ಜ್ ಅಂತ. ಅದೆರಡನ್ನು ಯೂಸ್ ಮಾಡಿಕೊಂಡು ನಾವು 3-ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ಅ ಮಾಲಿಕ್ಯೂಲನ್ನು ಬರಿತೇವೆ. ಸಾಲಿಡ್ ವೆಡ್ಜ್ ಅಂತ ಹೇಳಿದರೆ ಈ ಥರ ನೋಡಿ. ಇಟ್ ಮೀನ್ಸ್ ಬಾಂಡ್ ಇಸ್ ಪ್ರೊಜೆಕ್ಟಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಆ್ಯಂಡ್ ಇಟ್ ಇಸ್ ಕಮಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್. ಅಂದರೆ ಈ ಥರ ಮೇಲ್ಗಡೆಗೆ ಬಾಂಡ್ ಬರ್ತಿದೆ ಅಂತ ಲೆಕ್ಕ. ಸೊ ಸಾಲಿಡ್ ವೆಡ್ಜ್ ಮೀನ್ಸ್ ಬಾಂಡ್ ಇಸ್ ಕಮಿಂಗ್ ಟುವರ್ಡ್ಸ್ ಅಸ್. ನೆಕ್ಸ್ಟು ಡ್ಯಾಶ್ಡ್ ವೆಡ್ಜ್ ಅಂತ ಇದೆ ನೋಡಿ. ಸೊ ದ್ಯಾಟ್ ಮೀನ್ಸ್ ಬಾಂಡ್ ಈಸ್ ಪ್ರೊಜೆಕ್ಟಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ದ ಪೇಪರ್ ಆ್ಯಂಡ್ ಅವೇ ಫ್ರಮ್ ದ ಅಬ್ಸರ್ವರ್. ಅಂದರೆ ಈ ಪೇಪರ್ದು ಹಿಂದ್ಗಡೆಗೆ ಆ ಬಾಂಡ್ ಹೋಗ್ತಿದೆ ಅಂತ ಲೆಕ್ಕ. ಸೊ ಡ್ಯಾಶ್ಡ್ ವೆಡ್ಜ್ ಅಂದರೆ ಬಾಂಡ್ ಇಸ್ ಗೋಯಿಂಗ್ ಅವೇ ಫ್ರಮ್ ಅಸ್, ನಮ್ಮಿಂದ ದೂರ ಹೋಗ್ತಿದೆ, ಹಿಂದಕ್ಕೆ ಹೋಗ್ತಿದೆ ಅಂತ ಲೆಕ್ಕ. ಆಮೇಲೆ ನಾರ್ಮಲ್ ಲೈನ್ ಇರುತ್ತೆ. ಅಂದರೆ ಬಾಂಡ್ಸ್ ಆರ್ ಲೈಯಿಂಗ್ ಇನ್ ದ ಪ್ಲೇನ್ ಆಫ್ ದ ಪೇಪರ್ ಅಂತ. ಅಂದರೆ ಇಲ್ಲೇ ಈ ಪ್ಲೇನಲ್ಲೇ ಬಾಂಡ್ ಇದೆ ಅಂತ ಲೆಕ್ಕ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ನಾರ್ಮಲ್ ಲೈನ್. ಒಂದು ಡ್ಯಾಶಿಂದ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಈ ವೆಡ್ಜಿದು ಮೀನಿಂಗ್ ಏನು ಅಂತ ಹೇಳಿದರೆ, ಈ ಬ್ರಾಡ್ ಎಂಡ್ ಮತ್ತು ನ್ಯಾರೋ ಎಂಡ್ ಇರುತ್ತಲ್ಲ, ಈ ಬ್ರಾಡ್ ಎಂಡ್ ಆಫ್ ದ ವೆಡ್ಜಸ್ ಟುವರ್ಡ್ಸ್ ದ ಅಬ್ಸರ್ವರ್ ಅಂತ ಅರ್ಥ. ಓಕೆ ಅಲ್ಲ? ಈಗ ನಾವು 3-ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಬರಿಬೇಕು ಅಂತ ಹೇಳಿದರೆ, ಅಂದರೆ CH4 ಸ್ಟ್ರಕ್ಚರ್ ಬರಿಬೇಕಂದ್ರೆ ಈ ಥರ ಬರಿತೇವೆ ನೋಡಿ. ಕಾರ್ಬನ್ ಸೆಂಟ್ರಲ್ಲಿ 2 CH ಬಾಂಡ್ಗಳು ಪೇಪರ್ ಪ್ಲೇನಲ್ಲೇ ಇರುತ್ತೆ. ಇನ್ನೊಂದು ಬಾಂಡ್ ನಿಮ್ಮ ಕಡೆಗೆ ಬರ್ತಾ ಇರುತ್ತೆ. ಅಂದರೆ ಈ ಹೈಡ್ರೋಜನ್ ಆಟಮ್ ಇಲ್ಲಿದೆ, ಮೇಲಿದೆ, ಆ ಬಾಂಡ್ ನಿಮ್ಮ ಕಡೆಗೆ ಬರ್ತಾ ಇದೆ. ಇನ್ನೊಂದು ಹೈಡ್ರೋಜನ್ ಆಟಮ್ ಆ ಕಡೆಗೆ ಹೋಗ್ತಾ ಇದೆ, ಅಂದರೆ ಪೇಪರ್ದು ಹಿಂದ್ಗಡೆಗೆ. ಸೊ ಈ ಥರ ತೋರಿಸ್ಬೇಕು ನಾವು. ಗೊತ್ತಾಯ್ತಲ್ಲ ಮಕ್ಕಳೇ?
ಇದು ನಾನು ಇಷ್ಟು ಆ ಕಡೆ ಬರಿಬೇಕಂತಿರಲಿಲ್ಲ, ಸ್ವಲ್ಪ ಈ ಕಡೆ ಈ ಥರ ಬರಿಬೋದಿತ್ತು, ಡ್ಯಾಶ್ ಡ್ಯಾಶ್ ಎಚ್ ಅಂತ. ಓಕೆ ಅಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ 3D ಸ್ಟ್ರಕ್ಚರ್. ಇವಿಷ್ಟು ಬಿಟ್ಟು ಮಾಲಿಕ್ಯುಲರ್ ಮಾಡೆಲ್ಸ್ ಅಂತ ಬರುತ್ತೆ. ಇದು ಮಾಲಿಕ್ಯೂಲ್ ಸ್ಟ್ರಕ್ಚರ್ ನಮಗೆ ಕರೆಕ್ಟಾಗಿ ವಿಶ್ವಲೈಸ್ ಆಗೋದಕ್ಕಂತ ಮಾಡುವಂಥ ಫಿಸಿಕಲ್ ಡಿವೈಸಸ್, ಅಂದರೆ ಲ್ಯಾಬಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ಮಾಡುವಂತಹ ಮಾಡೆಲ್ಗಳು. ಇದು ಅವನ್ನು ಯೂಶ್ವಲಿ ವುಡ್, ಪ್ಲಾಸ್ಟಿಕ್ ಅಥವಾ ಮೆಟಲ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಕಾಮನ್ ಆಗಿ 3 ಟೈಪ್ ಇದ್ದು ಮಾಲಿಕ್ಯುಲರ್ ಮಾಡೆಲ್ ಸಿಗುತ್ತೆ. ಫಸ್ಟ್ ಒನ್ ಫ್ರೇಮ್ ವರ್ಕ್ ಮಾಡೆಲ್ ಅಂತ ಹೇಳಿ, ಒಂದು ಮಾಲಿಕ್ಯೂಲಲ್ಲಿರೋ ಆ್ಯಟಮ್ಸನ್ನು ಕನೆಕ್ಟ್ ಮಾಡುವಂಥ ಬಾಂಡ್ಸನ್ನು ಮಾತ್ರ ತೋರಿಸ್ತಾರೆ, ಆ್ಯಟಮ್ಸನ್ನು ಏನು ತೋರ್ಸೋಕ್ಕೆ ಹೋಗಲ್ಲ. ಸೊ ಇಟ್ ಎಂಫಸೈಸಸ್ ಮೋರ್ ಆನ್ ಪ್ಯಾಟರ್ನ್ ಆಫ್ ಬಾಂಡ್ಸ್, ಯಾವ ಥರ ಬಾಂಡ್ಸ್ ಇದೆ ಅಂತ ಹೇಳಿ ನೋಡ್ಬೋದು. ಆ್ಯಂಡ್ ಇಟ್ ಇಗ್ನೋರ್ಸ್ ದ ಸೈಜ್ ಆಫ್ ದ ಆ್ಯಟಮ್. ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಫ್ರೇಮ್ ವರ್ಕ್ ಮಾಡೆಲ್ ಅಂದರೆ ಈ ಥರ ಬರುತ್ತೆ. ಇಲ್ಲಿ ಆ್ಯಟಮ್ಸನ್ನೇನು ತೋರಿಸಲ್ಲ, ಬರೀ ಬಾಂಡ್ಸನ್ನು ಮಾತ್ರ ತೋರಿಸ್ತಾರೆ. ನೆಕ್ಸ್ಟ್ ಒನ್ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಅಂತ. ಇದರಲ್ಲಿ ಬೋತ್ ಆ್ಯಟಮ್ಸ್ ಮತ್ತು ಬಾಂಡ್ಸ್ ಎರಡನ್ನೂ ತೋರಿಸ್ತೀವಿ. ಆ್ಯಟಮ್ಸನ್ನು ಬಾಲ್ಸ್ ರೂಪದಲ್ಲಿ ತೋರಿಸ್ತಾರೆ, ಆಮೇಲೆ ಅವುಗಳ ಮಧ್ಯೆ ಇರೋ ಬಾಂಡ್ಸನ್ನು ಸ್ಟಿಕ್ಸ್ ರೂಪದಲ್ಲಿ ತೋರಿಸ್ತಾರೆ. ಓಕೆ, ಸೊ ಈಗ ಸಿಂಗಲ್ ಬಾಂಡ್ ಇದೆ ಅಂತ ಹೇಳಿದರೆ 2 ಬಾಲ್ಸ್ ಇರುತ್ತೆ, ಅದನ್ನು ಒಂದು ಸ್ಟಿಕ್ ಕನೆಕ್ಟ್ ಮಾಡುತ್ತೆ. ಸೊ ಇಫ್ ಅ ಕಾಂಪೌಂಡ್ ಹ್ಯಾಸ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್, ಈಗ ಕಾರ್ಬನ್ ಡಬಲ್ ಬಾಂಡ್ ಇದೆ ಅಂತ ಹೇಳಿದರೆ ಸಚ್ ಆಸ್ ಈಥೀನ್, ಅಲ್ಲಿ ಡಬಲ್ ಬಾಂಡನ್ನು ನಾವು ಸ್ಪ್ರಿಂಗ್ಸ್ ಯೂಸ್ ಮಾಡಿ ತೋರಿಸ್ತೇವೆ. ಅಂದರೆ ಸ್ಟಿಕ್ಸ್ ಇರಲ್ಲ, ಸ್ಟಿಕ್ಕಿನ ಬದಲಾಗಿ ಸ್ಪ್ರಿಂಗ್ಸ್ ಇರುತ್ತೆ, ಆವಾಗ ಅದನ್ನು ನಾವು ಬಾಲ್ ಆ್ಯಂಡ್ ಸ್ಪ್ರಿಂಗ್ ಮಾಡೆಲ್ ಅಂತ ಕರಿತೇವೆ. ಕೊನೆಯದಾಗಿ ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ಅಂತ. ಇಲ್ಲಿ ಆ್ಯಟಮ್ಸನ್ನು ಅವುಗಳ ಸೈಜಿದ್ದು ಬೇಸಿಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೈಜ್ ಅಂತ ಹೇಳಿದರೆ ಇಲ್ಲಿ ವಾಂಡರ್ವಾಲ್ಸ್ ರೇಡಿಯಸ್ ಆಫ್ ದ ಆ್ಯಟಮನ್ನು ತಗೊಳ್ತಾರೆ. ಓಕೆನಾ, ಇಲ್ಲಿ ಬಾಂಡ್ಸನ್ನು ತೋರಿಸೋದಿಲ್ಲ, ಬರೀ ಆ್ಯಟಮ್ಸನ್ನು ಮಾತ್ರ ತೋರಿಸ್ತಾರೆ. ಸೊ ಇಟ್ ಕನ್ವೇಸ್ ದ ವಾಲ್ಯೂಮ್ ಆಕ್ಯುಪೈಡ್ ಬೈ ಈಚ್ ಆ್ಯಟಮ್ ಇನ್ ದ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲಲ್ಲಿ ಪ್ರತಿಯೊಂದು ಆ್ಯಟಮ್ ಎಷ್ಟೆಷ್ಟು ವಾಲ್ಯೂಮನ್ನು ತಗೊಳುತ್ತೆ ಅಂತ ಹೇಳೋದನ್ನು ಸ್ಪೇಸ್ ಫಿಲ್ಲಿಂಗ್ ಮಾಡೆಲ್ ತೋರಿಸುತ್ತೆ. ಸೊ ಈ 3 ಮಾಲಿಕ್ಯುಲರ್ ಮಾಡೆಲ್ಸ್ ಇಲ್ಲಿದೆ ನೋಡಿ. ಫಸ್ಟು ಫ್ರೇಮ್ ವರ್ಕ್ ಮಾಡೆಲಲ್ಲಿ ಆ್ಯಟಮ್ಸ್ ತೋರಿಸಲ್ಲ, ಬರೀ ಬಾಂಡ್ಸ್ ಮಾತ್ರ ತೋರಿಸ್ತಾರೆ. ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲಲ್ಲಿ ಆ್ಯಟಮ್ ಮತ್ತು ಬಾಂಡ್ ಎರಡನ್ನೂ ತೋರಿಸ್ತಾರೆ. ಆಮೇಲೆ ಸ್ಪೇಸ್ ಫಿಲ್ಲಿಂಗ್ ಮಾಡೆಲಲ್ಲಿ ಬಾಂಡ್ಸ್ ತೋರಿಸೋದಿಲ್ಲ, ಬರೀ ಆ್ಯಟಮ್ಸನ್ನು ಮಾತ್ರ ತೋರಿಸ್ತಾರೆ. ಸೊ ಇವಿಷ್ಟು ಮಾಲಿಕ್ಯುಲರ್ ಮಾಡೆಲ್ಸ್. ಈ 3 ಬಿಟ್ಟು ಕಂಪ್ಯೂಟರ್ ಗ್ರಾಫಿಕ್ಸಲ್ಲೂ ನಾವು ಮಾಲಿಕ್ಯೂಲ್ಸನ್ನು ರೆಪ್ರೆಸೆಂಟ್ ಮಾಡ್ಬೋದು. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನು ಕಲ್ತ್ವಿ ಅಂತ ಒಂದು ಕ್ವಿಕ್ ರಿವಿಷನ್ ಮಾಡೋಣ. ಫಸ್ಟು ಲೂಯಿಸ್ ಸ್ಟ್ರಕ್ಚರ್ ಅಥವಾ ಡಾಟ್ ಸ್ಟ್ರಕ್ಚರ್ ಅಂತ ಹೇಳಿದರೆ ನಾವು ಬಾಂಡನ್ನು 2 ಡಾಟ್ ಆಗಿ ತೋರಿಸ್ತೇವೆ. ಆಮೇಲೆ ಡ್ಯಾಶ್ ಸ್ಟ್ರಕ್ಚರ್ ನೋಡಿದ್ವಿ, ಇಟ್ ಈಸ್ ಅ ಸಿಂಪ್ಲಿಫೈಡ್ ಫಾರ್ಮ್ ಆಫ್ ಲೂಯಿಸ್ ಸ್ಟ್ರಕ್ಚರ್. ಇಲ್ಲಿ ಬಾಂಡ್ಸನ್ನು ಲೈನ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ತೇವೆ. ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಕಂಡೆನ್ಸ್ಡ್ ಫಾರ್ಮುಲಾ ನೋಡಿದ್ವಿ, ಇಟ್ ಈಸ್ ಶಾರ್ಟನ್ಡ್ ಸ್ಟ್ರಕ್ಚರಲ್ ರೆಪ್ರೆಸೆಂಟೇಷನ್. ಅದರಿಂದ ಬಾಂಡ್ ಲೈನ್ ಫಾರ್ಮುಲಾ ನೋಡಿದ್ವಿ. ಕಾರ್ಬನ್ ಸ್ಕೆಲಿಟನ್ ಇಸ್ ರೆಪ್ರೆಸೆಂಟೆಡ್ ಆ್ಯಸ್ ಲೈನ್ಸ್, ಜಿಗ್ಜಾಗ್ ಲೈನ್ಸ್ ಆಗಿ. ಆಮೇಲೆ 3D ರೆಪ್ರೆಸೆಂಟೇಷನ್ ಅಥವಾ ವೆಡ್ಜ್ ಆ್ಯಂಡ್ ಡ್ಯಾಶ್ ಫಾರ್ಮುಲಾ ನೋಡಿದ್ವಿ. ಸೊ ಇಟ್ ಇಸ್ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ದ ಆ್ಯಟಮ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಂದರೆ ಈ ಬಾಂಡ್ ಲೈನ್ ಸ್ಟ್ರಕ್ಚರ್. ಅದರದ್ದು ರೂಲ್ಸ್ ಏನು, ಲೈನ್ ಎಂಡಲ್ಲಿ ಕಾರ್ಬನ್ ಆ್ಯಟಮ್ ಇರುತ್ತೆ, ಲೈನ್ ಜಂಕ್ಷನಲ್ಲಿ ಅಥವಾ ವರ್ಟೆಕ್ಸಲ್ಲಿ ಕೂಡ ಕಾರ್ಬನ್ ಆ್ಯಟಮೇ ಇರುತ್ತೆ. ಸೊ ಲೈನ್ ಎಂಡಲ್ಲಿ ಆ್ಯಕ್ಚುಲಿ ಮಿಥೈಲ್ ಗ್ರೂಪ್ಸ್ ಅಂತ. ಆಮೇಲೆ CH ಬಾಂಡ್ಸನ್ನು ನಾವು ಯೂಶ್ವಲಿ ತೋರಿಸೋದಿಲ್ಲ. ಹೆಟ್ರೋ ಆ್ಯಟಮ್ಸ್ ಇದ್ದರೆ, ಅಂದರೆ ಆಕ್ಸಿಜನ್, ನೈಟ್ರೋಜನ್, ಕ್ಲೋರಿನ್, ಬ್ರೋಮಿನ್ ಎಕ್ಸೆಟ್ರಾ ಇದ್ದರೆ ಅದನ್ನು ಎಕ್ಸ್ಪ್ಲಿಸಿಟಾಗಿ ತೋರಿಸ್ಬೇಕು. ಆಮೇಲೆ ಕಾರ್ಬನ್ ಸ್ಕೆಲಿಟನನ್ನು ನಾವು ಜಿಗ್ಜಾಗ್ ಆಗಿ ಬರಿತೇವೆ. 3D ರೆಪ್ರೆಸೆಂಟೇಷನಲ್ಲಿ ಹೇಗೆ ಬರಿತೇವೆ ಹೇಳಿ, ಸಾಲಿಡ್ ವೆಡ್ಜ್ ಮತ್ತು ಡ್ಯಾಶ್ಡ್ ವೆಡ್ಜ್ ಅಂತ ಇರುತ್ತೆ. ಸಾಲಿಡ್ ವೆಡ್ಜ್ ಅಂದರೆ ಇಟ್ ಈಸ್ ಕಮಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್, ಅಂದರೆ ಬಾಂಡ್ ಇಸ್ ಕಮಿಂಗ್ ಟುವರ್ಡ್ಸ್ ಅಸ್. ಡ್ಯಾಶ್ಡ್ ವೆಡ್ಜ್ ಅಂತ ಹೇಳಿದರೆ ದ ಬಾಂಡ್ ಇಸ್ ಗೋಯಿಂಗ್ ಅವೇ ಫ್ರಮ್ ದ ಅಬ್ಸರ್ವರ್, ಅಂದರೆ ಈ ಬ್ಯಾಕ್ ಆಫ್ ದ ಪೇಪರ್. ಆಮೇಲೆ ನಾರ್ಮಲ್ ಲೈನ್ ಕೂಡ ಇರುತ್ತೆ, ದಟ್ ಮೀನ್ಸ್ ದ ಬಾಂಡ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲೇನ್ ಆಫ್ ದ ಪೇಪರ್ ಅಂತ. ಸೊ ಇವಿಷ್ಟು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.